ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ರೆಸಿಪಿ ಬಂದು ಮ್ಯಾಂಗೋ ಬರ್ಫಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. 2 ಮಾವಿನ ಹಣ್ಣನ್ನು ಸ್ಲೈಸ್ನ ಹೆಚ್ಚಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಗ್ರೈಂಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಇನ್ನೊಂದು ಕಪ್ನಲ್ಲಿ ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ. ಮಿಲ್ಕ್ ಪೌಡರು ನೀವು ಯಾವುದಾದ್ರೂ ತೊಗೋಬೋದು. ಸೊ ಮಾವಿನ ಹಣ್ಣು ಜೊತೆಗೆ ಮಿಲ್ಕ್ ಪೌಡರ್ನ ಈಗ ನಾನು ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಪ್ಯಾನಿಗೆ ತುಪ್ಪನ ಹಾಕೊಳ್ಳೋಣ. ಇದಕ್ಕೆ ತುಪ್ಪದ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಸೊ ಹಾಗಾಗಿ ನಾನು 1 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿದಂತಹ ಮಾವಿನ ಹಣ್ಣು ಮತ್ತು ಹಾಲಿನ ಪೌಡರ್ ಏನಿದೆ ಅದನ್ನು ನಾನು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇದನ್ನು ಕಮ್ಮಿ ಉರಿನಲ್ಲಿ ನೀವು ಇದನ್ನು ಬೇಯಿಸಬೇಕಾಗತ್ತೆ, ಸ್ಟಿರ್ ಮಾಡಬೇಕಾಗತ್ತೆ. ನೀವು ಇದನ್ನು ಕೈ ಆಡ್ತಾನೇ ಇರಬೇಕು, ಯಾಕೆಂದರೆ ಗಂಟುಗಳು ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಇದನ್ನು ತಿರುತ್ತಾ ಇರಬೇಕು. ಸಣ್ಣ ಉರಿನಲ್ಲೇ ಇದನ್ನು ಬೇಯಿಸಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ. ಏಕೆಂದರೆ ಮಾವಿನ ಹಣ್ಣಿನಲ್ಲಿ ಆಲ್ರೆಡಿ ಸ್ವೀಟ್ ಅಂಶ ಇರುತ್ತೆ. ಹಾಗಾಗಿ ಬೇಕಾಗಿರೋದಿಲ್ಲ ಸಕ್ಕರೆ, ಬಟ್ ಸ್ವಲ್ಪ ಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. 2 ಮಾವಿನ ಹಣ್ಣಿಗೆ ನಾನು 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸೊ ಇದು ಸಕ್ಕರೆಯನ್ನು ಪೂರ್ತಿ ಡಿಸಾಲ್ವ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಮತ್ತೆ ಸ್ಟಿರ್ ಮಾಡ್ತಾಯಿರಿ. ಈಗ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳೋಣ. ಈಗೇನು ಮತ್ತೆ ಸ್ಟಿರ್ ಮಾಡಿ ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಅದೊಂಚೂರು ಗಂಟಿರಬಾರ್ದು, ಆ ರೀತಿ ತಿರುಗ್ತಾ ಇರಿ. ನೋಡಿ, ಅದು ಅದಾಗದೇ ಪ್ಯಾನನ್ನು ಬಿಟ್ಕೊಂಡು ಬರ್ತಾ ಇದೆ. ಸೊ ನೀವು ಈ ಟೈಮಲ್ಲಿ ಬೇಕಿದ್ರೆ ತುಪ್ಪನ ಆ್ಯಡ್ ಮಾಡ್ಕೋಬೋದು, ನಿಮಗೆ ಬೇಕು ಅಂತ ಅನ್ನಿಸಿದ್ರೆ. ನೋಡಿ, ಅದಾಗೆ ಪ್ಯಾನ್ ಅಂಟ್ಕೊತಾ ಇಲ್ಲ, ಬಿಟ್ಕೊಂಡು ಬರ್ತಾ ಇದೆ. ಸೊ ಇದು ಆಲ್ಮೋಸ್ಟ್ ಇದು ರೆಡಿ ಆಗಿದೆ ಅಂತಲೇ ಅರ್ಥ. ಸೊ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನಾನು ಕಂಟೈನರ್ನ ತಗೊಳ್ಳಿ, ಅದಕ್ಕೆ ಸುತ್ತ ಎಣ್ಣೆಯನ್ನು ಸವರ್ತಾ ಇದ್ದೀನಿ. ಸೊ ನೀವು ಇದಿಲ್ಲ ಅಂದರೆ ಮನೆಯಲ್ಲಿ ಪ್ಲೇಟ್ ಇದ್ರೂ ಪ್ಲೇಟಿಗೆ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದನ್ನು ನಾನು ಈಕ್ವಲ್ ಲೆವೆಲಲ್ಲಿ ಶೇಪ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಿಸಿಯಾಗಿರೋದ್ರಿಂದ ನಾವು ಇದನ್ನು ಕೂಲ್ ಮಾಡೋದಕ್ಕೆ ಬಿಡಬೇಕು. ಒಂದು 8-10 ಅವರ್ಸ್ ಬಿಡಬೇಕು. ಅದಾದಮೇಲೆ ಇದನ್ನು ತೆಗಿತಾ ಇದ್ದೀನಿ. ಸೊ ಈಗ ನೋಡಿ, ಚಾಕಿನ ಸಹಾಯದಿಂದ ಕಟ್ ಮಾಡಿ, ಚಾಕಿಗೆ ನೀವು ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಕಟ್ ಮಾಡಿ. ಸೊ ಆವಾಗ ತುಂಬ ಸುಲಭವಾಗಿ ಬರುತ್ತೆ. ನೋಡಿ, ಇದಕ್ಕೆ ಹೆಚ್ಚಿಗೆ ತುಪ್ಪನೂ ಬೇಡ, ಎಣ್ಣೆನೂ ಕೂಡ ಬೇಡ. ಸೊ ನೋಡಿದ್ರಲ್ಲ ಯಾವ ರೀತಿ ಅಂತ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮ್ಯಾಂಗೋ ಬರ್ಫಿ ಕೂಡ ಮನೆಯಲ್ಲೇ ಮಾಡ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.